ಗೋರಕ್ಷಕರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವುದನ್ನು ಖಂಡಿಸಿ ಮತ್ತು ಹಲ್ಲೆಕೋರರನ್ನು ಬಂಧಿಸುವಂತೆ ಆಗ್ರಹಿಸಿ ಶಿವಸೇನಾ ಪಕ್ಷ ಕರ್ನಾಟಕ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನು ಮಾಡಲಾಗಿದೆ. ಗೋರಕ್ಷಕರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಮುಖಂಡರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನು ಮಾಡಿದರು. बोलो भारत माता की, बोलो भारत माता की, अयोध्यापति श्री रामचंद्र की, अयोध्यापति श्री रामचंद्र की. गो सेवकर ಮೇಲೆ ಹಲ್ಲೆ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಲೇಬೇಕು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿಯವರು ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಮಹಾನಗರ ಪಾಲಿಕೆ ವಿರುದ್ಧ ಕಿಡಿಕಾರಿದ್ರು. ಅಕ್ರಮವಾಗಿ ಸಾಗಿಸುತ್ತಿರುವಂತಹ ವಾಹನವನ್ನ ತಡೆಗಟ್ಟಿದ್ದಕ್ಕಾಗಿ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಕೆಲ ಮುಸ್ಲಿಂ ಗುಂಡಾಗಳು ಪಾಕಿಸ್ತಾನದ ಏಜೆಂಟರ ಮಾದರಿಯಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಅದನ್ನು ಖಂಡಿಸಿ ಮತ್ತು ಗೋ ಹತ್ಯೆ ನಿಷೇಧ ಆಗಬೇಕು, ಅಕ್ರಮ ಕಸಾಯಿಖಾನೆಗಳು ಮುಚ್ಚಬೇಕು. ಹೀಗಾಗಿ ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ಶಿವಸೇನಾ ಪಕ್ಷ ಮತ್ತು ಅನೇಕ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ನಾವು ಮಾಡಿದ್ದೀವಿ, ಮನವಿ ಕೊಟ್ಟಿದ್ದೀವಿ. ಇನ್ನು ಮುಂದೆ ಒಂದೇ ಒಂದು ಗೋವುಗಳು ಕಸಾಯಿಖಾನೆಗೆ ಕಲಬುರಗಿ ನಗರಕ್ಕೆ ಪ್ರವೇಶ ಮಾಡಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ನಾವು ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಇಲ್ಲಿ ಈ ಮುಸ್ಲಿಂ ಕಸಾಯಿಖಾನೆ ಮಾಲೀಕರಿಗೆ ಜಿಲ್ಲಾಡಳಿತದ ಕುಮ್ಮಕ್ಕಿದೆ. ಕಾರ್ಪೊರೇಷನ್ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಮುಲಾಜಿಗಾಗಿ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವರ ಮುಲಾಜಿಯಿಂದ ಸಂವಿಧಾನಕ್ಕೆ ಅಪಮಾನ ಆಗ್ತಾ ಇದೆ, ಸಂವಿಧಾನಕ್ಕೆ ಅಪಚಾರ ಆಗ್ತಾ ಇದೆ. ಆರ್ಟಿಕಲ್ 48 ಪಶುಗಳ ವಧೆಯನ್ನು ತಡೆಯುವುದು ಅನ್ನುವಂತಹ ಸಂದೇಶವನ್ನು ಸಂವಿಧಾನದಲ್ಲಿ ಉಲ್ಲೇಖ ಇದೆ. ಹೀಗಿದ್ದರೂ ಕೂಡ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಅದನ್ನು ಗಮನ ಹರಿಸದೇ ಬೇರೆ ಬೇರೆಯ ವ್ಯಾಖ್ಯಾನವನ್ನು ಕೊಡುತ್ತಾ ಸಂವಿಧಾನವನ್ನು ಸಪೋರ್ಟ್ ಆಗಿ ಇಟ್ಕೊಳ್ತಾರೆ. ಆದರೆ ಅದೇ 48 ಏನು ಹೇಳುತ್ತೆ ಅನ್ನುವಂಥ ಸಂದೇಶ ಇವತ್ತು ಉಸ್ತುವಾರಿ ಮಂತ್ರಿಗಳು ಕೊಡ್ತಾ ಇಲ್ಲ. ಹೀಗಾಗಿ ನಾವು ಇಲ್ಲಿಯ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಇನ್ನು ಮುಂದೆ ಏನಾದರೂ ಅಕ್ರಮ ಕಸಾಯಿಖಾನೆಗಳೇ ಗೋವುಗಳನ್ನು ಸಾಗಿಸುವುದು ಕಂಡು ಬಂದರೆ ಉಗ್ರವಾದಂಥ ಹೋರಾಟ ಮಾಡ್ತೇವೆ. ಮುಂದೆ ಏನಾದರೂ ಅನಾಹುತ ಆದರೆ ಇದಕ್ಕೆ ಜಿಲ್ಲಾ ಪೊಲೀಸ್ ಇಲಾಖೆ ನೇರ ಹೊಣೆ ಅನ್ನುವಂತಹ ಎಚ್ಚರಿಕೆಯನ್ನು ಶಿವಸೇನಾ ಪಕ್ಷದಿಂದ ನಾವು ಕೊಡ್ತಾ ಇದ್ದೇವೆ. ಒಂದು ವಾರ ಟೈಮ್ನಲ್ಲಿ ಚೆಕ್ ಪೋಸ್ಟ್ಗಳನ್ನು ಹಾಕಬೇಕು. ಚೆಕ್ ಪೋಸ್ಟ್ಗಳಲ್ಲಿ CCTVಯನ್ನು ಅಳವಡಿಸಬೇಕು. RTO ಎಲ್ಲ ಅದರ ಮೇಲೆ ನಿಗಾ ಇಡಬೇಕು, ವೈದ್ಯಾಧಿಕಾರಿಗಳು ನಿಗಾ ಇರಬೇಕು ಮತ್ತು ಅಕ್ರಮ ಕಸಾಯಿಖಾನೆಗಳು ಎಲ್ಲೆಲ್ಲಿದ್ದಾವೆ ಅವುಗಳನ್ನೆಲ್ಲ ಮುಚ್ಚಿಸಬೇಕು, ಬೀಗ ಹಾಕಬೇಕು ಅಂತ ನಾವು ಮಹಾನಗರ ಪಾಲಿಕೆ ಅಧಿಕಾರಿಗೂ ಹೇಳಿದ್ದೀವಿ, ಜಿಲ್ಲಾಧಿಕಾರಿ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೀವಿ. ಇನ್ನು ಅಕಸ್ಮಾತ್ ನಿರ್ಲಕ್ಷ್ಯ ವಹಿಸಿದರೆ ಇವರು ಮುಸ್ಲಿಂ ತುಷ್ಟೀಕರಣ ಮಾಡಿದರೆ ಮುಂದೆ ಪರಿಣಾಮ ಬಹಳ ದೊಡ್ಡ ಮಟ್ಟದ್ದಾಗಿರುತ್ತೆ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಪ್ರತಿ ಬಾರಿಯೂ ಕೂಡ ಹಿಂದೂ ಮುಖಂಡರ ಮೇಲೆ ಹಲ್ಲೆ ಜಿಲ್ಲಾ ಆಡಳಿತ ಉಸ್ತುವಾರಿ ಸಚಿವರು ಹೇಳಿದ ಹಾಗೆ ಕೇಳ್ತಾರೆ. ಉಸ್ತುವಾರಿ ಸಚಿವರು ಇಲ್ಲಿ ಮುಸ್ಲಿಮರು ಹೇಗೆ ಹೇಳ್ತಾರೆ ಹಾಗೆ ಕೇಳ್ತಾರೆ. ಮುಸ್ಲಿಮರ ಗುಲಾಮರಾಗಿ ಮುಸ್ಲಿಮರು ಕಾನೂನು ಉಲ್ಲಂಘನೆ ಮಾಡಿದರೂ ಅದು ಸಂವಿಧಾನದ ಅಡಿಯಲ್ಲಿ ಬರೋದಿಲ್ಲ. ಬೇರೆಯವರು ಮಾಡಿದರೆ ಅದು ಸಂವಿಧಾನದ ಅಡಿಯಲ್ಲಿ ಬರುತ್ತೆ. ಅವ್ರ ಮೇಲೆ ಕೇಸ್ ಹಾಕಿ ಅವ್ರನ್ನ ಒದ್ದು ಒಳಗಡೆ ಹಾಕಿ ಅಂತ ಹೇಳಿ ಘಂಟಾ ಘೋಷವಾಗಿ ಶಂಕ ಊದ್ತಾರೆ. ಅದೇ ಮುಸಲ್ಮಾನರು ಇವತ್ತು ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುವಂಥ ಗೋವುಗಳ
ತಡೆದಂಥ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಆದರೆ ಇವರು ಒಂದೇ ಒಂದು ಮಾತಾಡೋದಿಲ್ಲ, ಮೌನ ವಹಿಸ್ತಾರೆ. ಮೌನ ಸಮ್ಮತಿ ಲಕ್ಷಣ. ಅಂದರೆ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಲಿ, ಹಿಂದೂ ಸಂಘಟನೆಗಳು ಕುಂದಲಿ ಅನ್ನುವಂಥ ಭಾವನೆ ಇವರಲ್ಲಿ ಇರುವುದರಿಂದಲೇ ಇವರು ಹಿಂದೂ ಸಂಘಟನೆಗಳನ್ನು ದ್ವೇಷ ಮಾಡ್ತಾ ಇದ್ದಾರೆ. ಮುಂದಿನ ಚುನಾವಣೆಯಲ್ಲಿ ನಾವು ತಕ್ಕ ಪಾಠ ಇವ್ರಿಗೆ ಕಲಿಸ್ತೇವೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ವಾರದಲ್ಲಿ ಇವರು ಚೆಕ್ ಪೋಸ್ಟ್ಗಳನ್ನು ಹಾಕದೆ ಹೋದರೆ, ಕಸಾಯಿಖಾನೆಗಳಿಗೆ ಬೀಗ ಹಾಕದೆ ಹೋದರೆ, ನೇರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗಡೆ ಹೋಗಿ ಜಿಲ್ಲಾಧಿಕಾರಿಗಳ ಎದುರುಗಡೆನೇ ಧರಣಿ ಕೊಡ್ತೀವಿ. ಯಾವುದೇ ಮುಲಾಜಿ ಇಲ್ಲ. ನಮಗೆ ಸಂವಿಧಾನ ಇಲ್ಲಿ ಪಾಲನೆ ಆಗಬೇಕು. ಸಂವಿಧಾನದ ಪಾಠ ಹೇಳ್ತಾರೆ ಇಲ್ಲಿ ಉಸ್ತುವಾರಿ ಸಚಿವರು. ಬುದ್ಧ ತತ್ವ, ಬಸವ ತತ್ವ, ಅಂಬೇಡ್ಕರ್ ತತ್ವ ಅಂತ ಹೇಳ್ತಾರೆ. ಈ ಮೂರೂ ತತ್ವಗಳ ವಿರುದ್ಧವಾಗಿ ಕಸಾಯಿಖಾನೆಗಳು ತಲೆ ಎತ್ತಿದ್ದಾವೆ, ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ. ಇವುಗಳನ್ನು ತಡೆಯುವುದಕ್ಕಾಗಿ ನಾವು ಜಿಲ್ಲಾಧಿಕಾರಿಯ ಕಚೇರಿ ಎದುರುಗಡೆನೇ ಧರಣಿಯನ್ನು ನಾವು ಇಟ್ಕೊಳ್ಳೋರಿದ್ದೀವಿ. ಈ ಸಂದರ್ಭದಲ್ಲಿ ಮುಖಂಡರಾದ ಸಿದ್ದು ಹಿರೇಮಠ ಅವರು ಕೂಡ ಮಾತನಾಡಿದರು. ಪರಿಣಾಮಕಾರಿಯಾಗಿ ಜಾರಿ ಆಗಬೇಕು ಮತ್ತೆ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ನೀಡಬೇಕು ಅಂತ ಹೇಳಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಪರ ಪೂಜನೆಯ ಪಾಲನೆ ನಮಸ್ಕರಿಸುತ್ತಾ ಮತ್ತೆ ಎಲ್ಲ ನನ್ನ ಹಿಂದೂ ಕಾರ್ಯಕರ್ತರಿಗೂ ನನ್ನ ನಮಸ್ಕಾರಗಳು. ನಾವು ಇದೇ ಒಂದು ಪ್ರತಿಭಟನೆಯನ್ನು ಕಳೆದ ವರ್ಷದಲ್ಲೂ ಕೂಡ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಮತ್ತೆ ಎಲ್ಲ ಹಿಂದೂ ಕಾರ್ಯಕರ್ತರು ಸೇರಿ ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ದೆವು. ಇಲ್ಲಿರುವ ಪೊಲೀಸ್ ಆಯುಕ್ತರು ಕೂಡ ನಾವು ಮನವಿ ಕೊಟ್ಟಿದ್ದೆವು. ಮತ್ತೆ ಮಹಾನಗರ ಪಾಲಿಕೆ ಆಯುಕ್ತರು, ನಿತ್ಯದಲ್ಲಿರುವ ಮಹಾನಗರ ಪಾಲಿಕೆ ಅವರಿಗೂ ಕೂಡ ಏನು ನಾವೊಂದು ಮನವಿ ಕೊಟ್ಟಿದ್ದೇವೆ ಅಂದ್ರೆ ಅಕ್ರಮವಾಗಿ ಗೋ ಸಾಗಾಣಿಕೆ ಮಾಡ್ತಕ್ಕಂಥವ್ರ ಮೇಲೆ ಮತ್ತು ಅಕ್ರಮವಾಗಿ ಟ್ರಾನ್ಸ್ಪೋರ್ಟೇಷನ್ ಗೋಗಳನ್ನು ಮಾಡ್ತಕ್ಕಂಥವ್ರ ಮೇಲೆ ಕ್ರಮ ಕೈಗೊಂಡು ಎಫ್ಐಆರ್ ಮಾಡಿ ಅವರನ್ನು ಅರೆಸ್ಟ್ ಮಾಡಬೇಕು, ಗೋಗಳನ್ನು ಗೋಶಾಲೆಗೆ ಸೇರಿಸಬೇಕು. ಮತ್ತೆ ಕಾಯ್ದೆಯ 11 ಕಲಮಲ್ಲಿ ಹೇಳಿದಂತೆ ಆ ವಾಹನವನ್ನು ಮುಟ್ಟುವಲಾಗಬೇಕಂತ ನಾವು ಮನವಿ ಮಾಡಿಕೊಂಡಿದ್ದೆವು. ಆದರೂ ಸಹ ಗಾಢನಿದ್ದೆಯಲ್ಲಿರುವ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ಯಾವುದೇ ಒಂದು ಕಸಾಯಿಖಾನೆ ಆಗಿರಬಹುದು ಮತ್ತು ಕಲಬುರಗಿ ನಗರದಲ್ಲಿ ಬೀದಿಯಲ್ಲಿ ಏನು ಮೌಸದಲ್ಲಿ ರಸ್ತೆ ಮೇಲೆ ಸರ್ ಅದನ್ನ ತಡೆಗಟ್ಟುವಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ, ಜಿಲ್ಲಾಧ್ಯಕ್ಷ ಗುರುಶಾಂತ್ ಟೇಂಗಳಿ, ಯುವ ಮೋರ್ಚಾ ಅಧ್ಯಕ್ಷ ರಾಕೇಶ್ ಜಮಾದಾರ್ ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.